ಅಂತೂ ಮದುವೆ ಫಿಕ್ಸ್ ಆಯಿತು. ಥ್ಯಾಂಕ್ ಯು. 6 ತಿಂಗಳಿಗೆ ಅಪ್ಪ ಆಗ್ತಿದ್ಯಲ್ಲ. 9 ತಿಂಗಳಿಗಲ್ಲ ನಾನು ಅಪ್ಪ ಆಗೋದು. ಆದರೆ ಅವಳಿಗೆ ಆಲ್ರೆಡಿ 3 ತಿಂಗಳಲ್ಲ. ಅವನು ನನ್ನ ಬಿಲ್ ಕೊಟ್ಟರು, ನಾನು ಮಾತು ಕೊಟ್ಟೆ, ನೀನು ತಾಳಿ ಕಟ್ಟು ಸಾಕು. ಬಾರ್ ಬಿಲ್ ಕಟ್ಟಿದ್ರು ಅಂತ ಮಗುನ ಯಾರಿಗೋ ಕೊಟ್ಟು ಮದುವೆ ಮಾಡ್ತೀಯಾ? ನಮ್ಮ ಮಂಜುನ ಜೊತೆ ನಿಮ್ಮ ಮಗಳ ಮದುವೆ ಬೇಡ. ಯಾಕೆ? ಮಂಜ ಸರಿ ಇಲ್ಲ. ನನ್ನ ಮಗಳು ಸರಿ ಇಲ್ಲ. ಬರೀ ಮೊಬೈಲಲ್ಲಿ ನಿನ್ನ ಫೋಟೋ ನೋಡೋದಾಯ್ತು. ನಾವಿಬ್ಬರು ಡೈರೆಕ್ಟಾಗಿ ಸಿಗೋದು ಯಾವಾಗ? ಸ್ವಲ್ಪ ವೇಟ್ ಮಾಡು ಮಂಜು. ಆಗಲ್ಲ. ಐ ಲವ್ ಯು ಮಂಜು. ಲವ್ ಯು. ಇನ್ಮೇಲೆ ನಾನು ಮಂಜು ಅಲ್ಲ, ಮಜ್ನು. ನೀನು ಲೀಲಾ ಅಲ್ಲ, ಲೈಲಾ. ಅಂದ್ರೆ ನಾವು ಗ್ರೇಟ್ ಲವರ್ಸ್ ಅಂತೀಯಾ? ನೀನು ಲೈಲಾ, ನಾನು ಮಜ್ನು, ಮಾಡೋಣ ಪ್ರೀತಿ ಕಾನೂನು. ವೈರಿಗಳಿಗೆ ನಮ್ಮ ಪ್ರೀತಿ ಆಗಲಿ ಡೆಟ್ಟಾಲ್ ಸಾಬೂನು. ಹಲೋ ಹಲೋ ಹಲೋ. ಈ ಮೊಬೈಲ್ ನೆಟ್ವರ್ಕ್ನವ್ರಿಗೆ ನನ್ನ ಲವ್ ಕಂಡ್ರೆ ಹೊಟ್ಟೆ ಉರಿ ಕಣ. ಬೇಕು ಅಂತ ನೆಟ್ವರ್ಕ್ ಕಟ್ ಮಾಡ್ತಾರೆ ಮುಂಡೆ ಮಕ್ಕಳು. ಹ್ಞೂ ಕಣ, ಈ ಮುಂಡೆ ಮಕ್ಕಳು ನನಗೂ ಹಿಂಗೆ ಮಾಡೋರು ತಗೋ. ಮಗ ಸಿಂಗಲ್ ಆಗಿ ಬೇವರ್ಸಿ ಥರ ಇದ್ದವನಿ ಕಮಿಟ್ ಮಾಡಿಸ್ಬಿಟ್ಟೆ. ಥ್ಯಾಂಕ್ ಯು. ನಂದೇನಿದೆ ಮಗ, ನಂಬರ್ ಮಾತ್ರ ನಾನು ಕೊಟ್ಟಿದ್ದು, ಬಿಲ್ಸ್ಕೊಂಡಿದ್ದು ನಿನ್ನ ಟ್ಯಾಲೆಂಟು ಅಲ್ವಾ? ಟ್ಯಾಲೆಂಟೆಡ್ ನಾನು. ಹೇಳಪ್ಪ. ಹೇಳಿದ್ನಲ್ಲ, ನನ್ನ ಫ್ರೆಂಡು ಪಕ್ಕದ ಊರು ವೀರಪ್ಪ ಅವ್ರ ಮಗಳ ಜೊತೆಯಲ್ಲೇ ನಿನ್ನ ಮದುವೆ. ನಾನು ಒಪ್ಕೊಳ್ಳಲ್ಲ. ನೀನು ಒಪ್ಕೊಳ್ಳೋದೇನು ಬೇಡ. ಅವನು ನನ್ನ ಬಿಲ್ ಕೊಟ್ಟರು, ನಾನು ಮಾತು ಕೊಟ್ಟೆ, ನೀನು ತಾಳಿ ಕಟ್ಟು ಸಾಕು. ಬಾರ್ ಬಿಲ್ ಕಟ್ಟಿದ್ರು ಅಂತ ಮಗುನ ಯಾರಿಗೋ ಕೊಟ್ಟು ಮದುವೆ ಮಾಡ್ತೀಯಾ? ನಾನು ಹೇಳಿದ್ರೆ ಮುಗೀತು, ನನ್ನ ಮಾತು ಮೀರಲ್ಲ. ಹಲೋ ಹಲೋ. ಈ ಲೀಲಾ ಮಂಜು ಲವ್ ಸ್ಟೋರಿಲಿ ವಿಲನ್ಗಳಿಲ್ಲ ಅಂತ ಫೀಲ್ ಆಗ್ತಾ ಇದೆ. ಇವಾಗ ವಿಲನ್ಗಳ ಎಂಟ್ರಿನೂ ಆಗೋಯ್ತು. ಇವಾಗ ಏನು ಮಾಡ್ತಾನೆ ನಮ್ಮ ಹೀರೋ ಮಾಡಲ್ಲ, ಮಾಡಿಸ್ತಾನೆ. ಇದಕ್ಕೆ ಕರೆಕ್ಟು. ಏನು ಕರೆಕ್ಟು? ಕೆಂಚಣ್ಣ ತಗ ಎಣ್ಣೆ ಹೊಡಿ, ಎಂಜಾಯ್. ಮಂಜ ಹಾಂ, ನಾ ಬರಲ್ಲ. ಇಷ್ಟು ಬೇಗ ಆಯ್ತಾ? ಹಾಂ. ಅಣ್ಣ ಫುಲ್ ಪ್ರೊಫೆಷ್ನಲ್ಲು. ಫುಲ್ ಎಣ್ಣೆ ಹೊಡೆದ್ರ? ಓ ನೋಡಲಿ. ಅಣ್ಣ ಹಾಂ, ಎಣ್ಣೆ ಹೊಡಿರಿ ಅಂದರೆ ಎಣ್ಣೆ ಹೊಡಿರಿ ಅಲ್ಲ ಅಣ್ಣ, ಎಣ್ಣೆ ಕುಡಿರಿ ಅಂತ. ಅದನ್ನ ಮೊದಲೇ ಕರೆಕ್ಟಾಗಿ ಹೇಳ್ಬೇಕು ತಾನೇ. ಕರೆಕ್ಟ್ ಕೆಂಚಣ್ಣ ಏನು ಹೇಳಿದ್ರು ಕರೆಕ್ಟಾಗಿ ಮಾಡ್ತಾನೆ. ಆದ್ರೆ ನಾವು ಕರೆಕ್ಟಾಗಿ ಹೇಳ್ಬೇಕಷ್ಟೆ. ಅಣ್ಣ ಏನಿಲ್ಲ, ಆ ಹುಡುಗಿ ಜೊತೆ ಮದುವೆ ಕ್ಯಾನ್ಸಲ್ ಮಾಡಿಸಿ ಈ ಹುಡುಗಿ ಜೊತೆ ಮದುವೆ ಆಗ್ಬೇಕಷ್ಟೆ. ಕರೆಕ್ಟು. ನಂಗಿಷ್ಟು ಬೇಗಲೇ ಮದುವೆ ಬ್ಯಾಡಿತ್ತು. ಅಣ್ಣ ನಿನ್ನ ಮದುವೆ ಅಲ್ಲ ಅಣ್ಣ, ನನ್ನ ಮದುವೆ. ಅದನ್ನ ಮೊದಲೇ ಕರೆಕ್ಟಾಗಿ ಹೇಳ್ಬೇಕು ತಾನೇ. ಹೌದಾ ಏನಾ? ನಮ್ಮ ಮಂಜುನ ಜೊತೆ ನಿಮ್ಮ ಮಗಳ ಮದುವೆ ಬೇಡ. ಯಾಕೆ? ಮಂಜ ಸರಿ ಇಲ್ಲ. ನನ್ನ ಮಗಳು ಸರಿ ಇಲ್ಲ. ಹೇಳು. ಅವ್ನು ರಾಮರಸ ಕುಡಿತೀನಿ. ನಾನು ಸೋಮರಸ ಕೊಡ್ತೀನಿ. ನಮ್ಮ ಹುಡುಗನ ಲವ್ ಸ್ಟೋರಿ ತುಂಬ ಮುಂದುವರೆದಿದೆ. ಇವನೇ ಕಿಂಗ್ಸ್ಟನ್ ಆಗ್ಬಿಟ್ಟ. ಕೊಡ್ಬೇಡ, ಹೇಳು. ಮಂಜ ಸೈಕೋ 3 ಜನ ಚುಚ್ಚಿ ಕೊಲೆ ಮಾಡಿದ್ದಾನೆ. 4ನೇವಳು ನಿಮ್ಮ ಮಗಳೇ. ಏನೋ ಸಖತ್ತಾಗೆ ಬಾಂಬ್ ಆಗ್ತಾ ಅನ್ಸುತ್ತೆ. ಮತ್ತೆ ಬಿಡ್ತೀನಾ? ಆಕಾಶ ನೀಲಿ ಬಣ್ಣ,
ಕಾಡು ಹಸಿರು ಬಣ್ಣ, ನನಗಿರೋದು ಒಬ್ಬನೇ ಅಣ್ಣ, ಅದು ನಮ್ಮ ಕರೆಕ್ಟ್ ಕೆಂಚಣ್ಣ. ಹ್ಞೂ ಅಣ್ಣ. ಅಯ್ಯೋ. ಒಂದು ನಿಮಿಷ. ಹಲೋ, ಏನ್ ಮಾಡ್ತಿದ್ಯಾ ಮಜ್ನು? ನಮ್ಮ ಪ್ರೀತಿಗೆ ಬಂದಿದ್ದ ಅಡೆತಡೆನ ಇವಾಗ ತಾನೇ ಸಂಹಾರ ಮಾಡಿ ನಿಂತಿದ್ದೀನಿ ಲೈಲಾ. ಹೌದಾ? ಇಲ್ಲೂ ಅಷ್ಟೇ, ಯಾರೋ ಪುಣ್ಯಾತ್ಮ ನಮ್ಮ ಅಪ್ಪನ ಜೊತೆ ಮಾತಾಡಿ ಸೈಕೋ ಜೊತೆ ನಿಶ್ಚಾಗ್ತಿದ್ದಿದ್ದು ನನ್ನ ಮದ್ವೆನ ನಿಲ್ಸ್ದ. ಸೈಕೋನಾ? ನಿಮ್ಮ ಅಪ್ಪನ ಹೆಸರೇನು ಲೀಲಾ? ವೀರಪ್ಪ. ಪಕ್ಕದ ಊರು ವೀರಪ್ಪ. ಆಗಲ್ಲ, ನೀವು ಮೊದಲೇ ಕರೆಕ್ಟಾಗಿ ಹೇಳ್ಬೇಕು ತಾನೆ. ಇವಾಗ ಹೇಳ್ತಿದ್ದೀನಲ್ಲ, ಏನಿಲ್ಲ, ಸಿಂಪಲ್. ನಾನು ಹೇಳಿದ್ದೆಲ್ಲ ಸುಳ್ಳು, ತಪ್ಪಾಯಿತು ಅಂತ ಅವ್ರ ಅಪ್ಪನ ಹತ್ರ ಒಂದ್ಸಲ ಹೇಳ್ಬಿಟ್ರೆ ಸಾಕು. ಈ ಕರೆಕ್ಟ್ ತಪ್ಪು ಹೇಳಕ್ಕೆ ಸಾಧ್ಯನೇನೋ? ಅಣ್ಣ, ಆಕಾಶ ನೀಲಿ ಬಣ್ಣ. ನಮ್ಮ ಮಂಜನ ಬಗ್ಗೆ ಕರೆಕ್ಟಾಗಿ ಹೇಳೋಕೆ ಹೋಗಿ ತಪ್ಪು ಹೇಳಿದೆ ಸರ್. ಹೆಂಗೋ ಅವನ ಬಗ್ಗೆ ತಪ್ಪು ಹೇಳ್ದೆ ನೀನು. ಮಾವ ಮಾವ ಮಾವ, ನಾನು ನೋಡ್ಕೊತೀನಿ, ನೀವು ಹೋಗಿ ಮಾವ. ನಿನಗಿದೆ ಕಣ. ಮಾವ, ನಾನು ನೋಡ್ಕೊತೀನಿ, ನೀವು ಹೋಗಿ. ಸಾರಿ ಕೆಂಚಣ್ಣ. ಇರಲಿ ಮಂಜ, ಎಲ್ಲ ನಿಂಗೋಸ್ಕರ. ಹಾಂ ಸೋಮಶೇಖರ, ಬಂದ್ಯಾ? ಕಂಗ್ರ್ಯಾಚುಲೇಷನ್, ಅಂತೂ ಮದುವೆ ಫಿಕ್ಸ್ ಆಯಿತು. ಥ್ಯಾಂಕ್ ಯು. 6 ತಿಂಗಳಿಗೆ ಅಪ್ಪ ಆಗ್ತಿದ್ಯಲ್ಲ. 9 ತಿಂಗಳಿಗಲ್ಲ ನಾನು ಅಪ್ಪ ಆಗೋದು. ಆದರೆ ಅವಳಿಗೆ ಆಲ್ರೆಡಿ 3 ತಿಂಗಳಲ್ಲ. ನಮ್ಮ ಹುಡುಗನ ಲವ್ ಸ್ಟೋರಿ ತುಂಬ ಮುಂದುವರೆದಿದೆ. ನಮ್ಮ ಹುಡುಗಿ ಲವ್ ಸ್ಟೋರಿ ಮುಂದುವರೆದು 3 ತಿಂಗಳು ಪ್ರೆಗ್ನೆಂಟು. ಸೋಮಶೇಖರ, ಹೋಗು. ಮೊಬೈಲಲ್ಲಿ ಮಾತಾಡಿದ್ರೆ ಮಕ್ಕಳಾಗ್ತಾವ. ಇವನ್ಯಾಕೆ ಇಷ್ಟೊಂದು ಫೀಲ್ ಆಗ್ತಿದ್ದಾನೆ? ನಾನು ಹೇಳ್ದೆ ಮರೆ ಅವಳಿಗೆ ಬೇಡ ಬೇಡ ಅಂತ, ನನ್ನ ಮಾತೇ ಕೇಳಲಿಲ್ಲ. ಏಯ್, ನಿನ್ನ ಪ್ರಾಡಕ್ಟ್ಗೆ ನನ್ನ ಬ್ರ್ಯಾಂಡ್ ನೇಮ? ಅಯ್ಯೋ ನಿನ್ನ. ಕೆಂಚಣ್ಣ, ಮದುವೆ ಕ್ಯಾನ್ಸಲ್ ಮಾಡಿಸೋ. ಅದನ್ನ ಮೊದಲೇ ಕರೆಕ್ಟಾಗಿ ಹೇಳ್ಬೇಕು ತಾನೇ. ಹಲೋ ಮಜ್ನು. ನೀವು ಕರೆ ಮಾಡಿರುವ ಚಂದಾದಾರರು ಸ್ವಿಚ್ ಆಫ್ ಆಗಿದ್ದಾರೆ. ಮದ್ವೆ ಅಂತೂ ಆಗಿಲ್ಲ. ಫಿಲಮ್ ಇಷ್ಟ ಆದ್ರೆ ಮುಯ್ಯಾಕಿ.